ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ 9ನೇ ಬಾರಿಗೆ ಒಂದು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವರು ಪ್ರಾರಂಭದಲ್ಲಿ ಗುರು ರವಿದಾಸ್ ಜಯಂತಿ ಹಿನ್ನೆಲೆ ಅವರ ಹೆಸರು ಹೇಳಿ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ. ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಿಂದ 25 ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ರೈತರ ಆದಾಯಕ್ಕೆ ದ್ವಿಗುಣ ಹೆಚ್ಚು ಒತ್ತು ಕೊಡಲಾಗಿದೆ. 500 ಜಲಾಶಯಗಳು ಮತ್ತು ಅಮೃತ ಸರೋವರಗಳ ಸಮಗ್ರ ಅಭಿವೃದ್ಧಿ ಮೂಲಕ ಮೀನುಗಾರಿಕೆ ಕ್ಷೇತ್ರವನ್ನು ಬಲಪಡಿಸುವಂಥದ್ದು, ಪಶುಸಂಗೋಪನೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಮೂಲಕ ಉದ್ಯೋಗಾವಕಾಶ ಒದಗಿಸುವಂಥದ್ದು, ತೆಂಗು ಪ್ರೋತ್ಸಾಹ ಯೋಜನೆಯಡಿ ತೆಂಗಿನ ಉತ್ಪಾದನೆ ಹೆಚ್ಚಳ ಹಾಗೂ 1 ಕೋಟಿ ರೈತರು ಸೇರಿದ ಒಟ್ಟು 3 ಕೋಟಿ ಜನರಿಗೆ ನೆರವು ನೀಡುವಂಥದ್ದು, ಭಾರತೀಯ ಗೋಡಂಬಿ ಮತ್ತು ಭಾರತೀಯ ಕೋಕೋವನ್ನು 2030ರ ವೇಳೆಗೆ ಪ್ರೀಮಿಯಂ ಗ್ಲೋಬಲ್ ಬ್ರ್ಯಾಂಡ್ ಆಗಿ ರೂಪಿಸುವಂಥದ್ದು, ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಇಂಡಿಯನ್ ಸ್ಯಾಂಡಲ್ವುಡ್ ಇಕೋಸಿಸ್ಟಮ್ ವೈಭವವನ್ನು ಮರುಸ್ಥಾಪಿಸುವಂಥದ್ದು, ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ 7 ಹೈಸ್ಪೀಡ್ ರೈಲ್ವೆ ಮುಂಬೈ ಪುಣೆ ಹೈದರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ 1.4 ಲಕ್ಷ ಕೋಟಿ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಶ್ರೀಮಾರ್ಟ್ ಯೋಜನೆ ಮಾಡಿದ್ದಾರೆ. ಶ್ರೀಗಂಧ ತೆಂಗು ಬೆಳೆಗೆ ಕೋಕೋ ಬೆಳೆಗೆ ವಿಶೇಷ ಯೋಜನೆ, ಅದರಲ್ಲಿ ತುಮಕೂರು ಮಂಗಳೂರು ಉಡುಪಿ ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ. ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ, ಜವಳಿ ಉದ್ಯಮಕ್ಕೆ ಉತ್ತೇಜನ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಖಾದಿ ಮತ್ತು ಹ್ಯಾಂಡ್ಲೂಮ್ಗೆ ಉತ್ತೇಜನ, MSME ಅವರಿಗೆ 10,000 ಕೋಟಿ ಬಿಡುಗಡೆ, ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ, 2 ಟೈರ್ ಮತ್ತು 3 ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ 5,000 ಕೋಟಿ, ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ, ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ, ರಸಗೊಬ್ಬರ ಉತ್ಪಾದನೆಗೆ ರೈತನಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ. 17 ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಹೊಂದಿದ ರಿಯಾಯಿತಿಯನ್ನು ನೀಡಲಾಗಿದೆ. ದೇಶದ ಒಟ್ಟು ಬಜೆಟ್ ಮೊತ್ತ 51.513 ಲಕ್ಷ ಕೋಟಿ. Nirmala Sitharaman ji has started the budget by mentioning the name of Guru Ravidas Jayanti. This is a budget that encompasses the country's sovereignty and development. The estimated budget for this year is 11 lakh crore. This budget will succeed upholding the sovereign unity of India. This budget has given the great importance to developing the country's ancient sites. That the budget is very close to everyone, including Sabka Saath, Sabka Vikas, Sabka Prayas. Railway station corridor announced for Karnataka. For the last 10 years, 25 crore people have come above the poverty line. Assistance to Karnataka. Greater emphasis on doubling farmers' income, strengthening the fisheries sector through comprehensive development of
of 500 reservoirs and freshwater lakes, providing employment opportunity through entrepreneurship, development in the animal husbandry sector, increase in coconut production, and provide assistance to total of 3 crore people, including 1 crore farmers under the Coconut Incentive Scheme, to establish Indian cashew and Indian cocoa as premium global brands by 2030, restoring the glory of the Indian sandalwood ecosystem in collaboration with state governments. 7 high-speed highways to connect major cities: Mumbai, Pune, Hyderabad, Bangalore, Hyderabad, Chennai. Rupees 1.4 lakh crore released for all states, including Karnataka. Thank you. Dhanyavad. Namaskar. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯದ ರೀತಿ ಖಾದಿ ಮತ್ತು ಕೈಮುಖಕ್ಕೆ ಉತ್ತೇಜನಕ್ಕೆ ಒಂದು ಆದ್ಯತೆಯನ್ನು ಸಹ ಕೊಟ್ಟಿದ್ದಾರೆ.